ಭಾರತೀಯರು ಕಾನೂನಿನ ಆಳ್ವಿಕೆಗೆ ಒಳಪಟ್ಟಿದ್ದಾರೆ ಎಂದು ಮಾತನಾಡುವುದು ಒಂದು ಅಣಕವಾಗಿದೆ, ಏಕೆಂದರೆ ವಾಸ್ತವದಲ್ಲಿ ಹಾಗೆ ನಡೆಯುತ್ತಿಲ್ಲ. ಆದ್ದರಿಂದ ನೀವು ನಡವಳಿಕೆಗಳ ನಡುವೆ ವ್ಯತ್ಯಾಸವನ್ನು ಮಾಡಿದಾಗ ನಿಮ್ಮ ಕಾನೂನು ಇನ್ನು ಮುಂದೆ ನಡವಳಿಕೆಗೆ ಸಂಬಂಧಿಸಿದ್ದಲ್ಲ, ಅದು ಗುರುತಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನಾನು ಕೊಲೆ ಮಾಡಿದ್ರೆ ಅದು ಸರಿ, ಅವನು ಕೊಲೆ ಮಾಡಿದರೆ ಅದು ಸರಿಯಲ್ಲ. ವಾಸ್ತವವಾಗಿ ಕಾನೂನು ಏನು ಮಾಡ್ತದೆ? ಕಾನೂನು ಕೇವಲ ನಡವಳಿಕೆಯ ಬಗ್ಗೆ ನಿರ್ಧರಿಸಬೇಕು. ಆದ್ದರಿಂದ ಈ ರೀತಿಯ ವಿಧಾನವು ಕಾನೂನಿನ ಅತ್ಯಂತ ವಿಶಿಷ್ಟ ಲಕ್ಷಣವನ್ನು ಬುಡಮೇಲು ಮಾಡುತ್ತದೆ. ಅಂದರೆ ನಡವಳಿಕೆಯನ್ನು ವಿವರಿಸುವುದು, ಶಿಕ್ಷೆಯನ್ನು ವ್ಯಾಖ್ಯಾನಿಸುವುದು ಮತ್ತು ನಡವಳಿಕೆಯು ಯಾವ ನಿಯಮಗಳ ಅಡಿಯಲ್ಲಿ ಬರುತ್ತದೆ ಎಂದು ಹೇಳುವುದು. ಖಂಡಿತವಾಗಿಯೂ ಅದು ಸಂಪೂರ್ಣವಾಗಿ ಬುಡಮೇಲಾಗಿದೆ. ಆದ್ದರಿಂದ ನೀವು ಅಂತಹ ಪರಿಸ್ಥಿತಿಯನ್ನು ಹೊಂದಿದ್ದೀರಿ. ನಾನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಅನೇಕ ಕಾನೂನುಗಳು ಪರಸ್ಪರ ಸಂಘರ್ಷಗೊಳ್ಳುವ ಅನೇಕ ಶಾಸನಗಳು, ಅವು ಒಂದಕ್ಕೊಂದು ಅನುಸರಣೆಯಾಗಿಲ್ಲ. ಇದು ಅನೇಕ ವ್ಯಾಖ್ಯಾನಗಳು ಮತ್ತು ಅನೇಕ ಶಿಕ್ಷೆಗಳನ್ನು ಅಗತ್ಯವಾಗಿಸುತ್ತದೆ. ಅದರಿಂದ ಭಾರತೀಯರು ಕಾನೂನಿನ ಆಳ್ವಿಕೆಗೆ ಒಳಪಟ್ಟಿದ್ದಾರೆ ಎಂದು ಹೇಳುವುದು ಹಾಸ್ಯಾಸ್ಪದ, ಏಕೆಂದರೆ ವಾಸ್ತವದಲ್ಲಿ ಅದು ನಡೆಯುತ್ತಿಲ್ಲ. ವಿಷಯಗಳು ಆ ರೀತಿ ನಡೀತಿಲ್ಲ.